ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರದ ಇನ್ನರ್ವಿಲ್ ಕ್ಲಬ್ಗೆ ಜಿಲ್ಲಾ ಚೇರ್ಮನ್ ಶಬರಿ ಕಡಿದಾಳ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೆಆರ್ಪೇಟೆ ತಾಲೂಕಿನ ಶಿಳನರೆಯಲ್ಲಿ 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮ ನಡೆಯಿತು. ಹಾಸನ ಜಿಲ್ಲೆ ಬೇಲೂರಿನ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಆರೋಗ್ಯ ರಕ್ಷಾ ಸಮಿತಿ ಸಭೆ ನಡೆಸಲಾಯಿತು. ಕುಶಾಲನಗರದ ಇನ್ನರ್ವಿಲ್ ಕ್ಲಬ್ಗೆ ಜಿಲ್ಲಾ ಚೇರ್ಮನ್ ಶಬರಿ ಕಡಿದಾಳ್ ಭೇಟಿ ನೀಡಿ ಪರಿಶೀಲಿಸಿದರು. ಇತ್ತೀಚೆಗೆ ಕುಶಾಲನಗರದ ವಿನ್ನರ್ವಿಲ್ ಕ್ಲಬ್ಗೆ ಜಿಲ್ಲಾ ಚೇರ್ಮನ್ ಶ್ರೀಮತಿ ಶಬರಿ ಕಡಿದಾಳ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕ್ಲಬ್ನ ಚಟುವಟಿಕೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಅಭಿನಂದಿಸಿದರು. ಇದೇ ಸಂದರ್ಭ ಇಲ್ಲಿನ ರೋಟರಿ ಕ್ಲಬ್ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶ್ರೀಮತಿ ಶಬರಿ ಕಡಿದಾಳ್ ಮಹಿಳಾ ಸಬಲೀಕರಣ ಯೋಜನೆ ಅಡಿ 4 ಚಕ್ರಗಳ ತರಕಾರಿ ಮಾರುವ ಸೈಕಲ್ ಅಂಗಡಿಯನ್ನು ಬೀದಿ ಬದಿಯ ಮಹಿಳಾ ವ್ಯಾಪಾರಿಗಳಿಗೆ ದಾನವಾಗಿ ನೀಡಿದರು. ಇದೇ ಸಂದರ್ಭ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಕ್ಲಬ್ನ ಸದಸ್ಯರು ಸಂಭ್ರಮ ಮತ್ತು ಸಡಗರದಿಂದ ಆಚರಿಸಿದರು. ನಂತರ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಅಶ್ವಿನಿ ಮತ್ತು ಮಾಲತಿ ಸ್ವಾಗತ ಗೀತೆ ಹಾಡಿದರು. ನಂತರ ಚಿತ್ರ ಮತ್ತು ಅಶ್ವಿನಿ ಅವರು ಕನ್ನಡ ರಾಜ್ಯೋತ್ಸವದ ಗೀತೆಗಳನ್ನು ಹಾಡಿ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಅಧ್ಯಕ್ಷ ರೇಷ್ಮಾ ನವೀನ್, ಕಾರ್ಯದರ್ಶಿ ಸುಪ್ರೀತಾ, ಖಜಾಂಚಿ ಶೀನಾ, ಸಂಪಾದಕಿ ಪೂರ್ಣಿಮಾ, ಐಎಸ್ಒ ಮಾಲತಿ, ಐಪಿಪಿ ಚಿತ್ರ ಸೇರಿದಂತೆ ಸದಸ್ಯರು ಹಾಜರಿದ್ದರು. ಇದೇ ಸಂದರ್ಭ ಶಿಕ್ಷಣ ಕ್ಷೇತ್ರಕ್ಕೆ ಬೆಂಬಲ ನೀಡುವ ಸಲುವಾಗಿ ಪ್ರಥಮ ಪಿಯುಸಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಚಿತ್ರಾಗೆ ಶಾಲಾ ಶುಲ್ಕ, ಅಧ್ಯಯನ ಸಾಮಗ್ರಿ, ದಿನಸಿ ಸಾಮಗ್ರಿ ಮತ್ತು ಮನೆಗೆ ಬೇಕಾದ ಅಗತ್ಯ ವಸ್ತುಗಳನ್ನು ಕ್ಲಬ್ನ ಪ್ರಯೋಜಕತ್ವದಲ್ಲಿ ವಿತರಿಸಲಾಯಿತು. ಕೊನೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ಎಂ ರಘು, ಕೋಟಿ, ಕುಶಾಲನಗರ. ಹಾಸನ ಜಿಲ್ಲೆ ಬೇಲೂರಿನ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಸುಧಾರಣೆ ಇಲ್ಲವಾಗಿದೆ ಎಂದು ಶಾಸಕ ಎಚ್.ಕೆ. ಸುರೇಶ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಹಾಸನ ಜಿಲ್ಲೆ ಬೇಲೂರಿನ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಸುಧಾರಣೆ ಇಲ್ಲವಾಗಿದೆ ಎಂದು ಶಾಸಕ ಎಚ್.ಕೆ. ಸುರೇಶ್ ಬೇಸರ ವ್ಯಕ್ತಪಡಿಸಿದ ಘಟನೆ ಆರೋಗ್ಯ ರಕ್ಷಾ ಸಮಿತಿ ಸಭೆಯಲ್ಲಿ ನಡೆಯಿತು. ಸಮಿತಿ ಅಧ್ಯಕ್ಷರಾದ ಶಾಸಕ ಎಚ್.ಕೆ. ಸುರೇಶ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಶಾಸಕರು, ಹಿಂದೆ ಇದ್ದಂತಹ ಡಾಕ್ಟರ್ ಸುಧಾ ಅವರ ಅವಧಿಯಲ್ಲಿ ಇದ್ದ ಸುಧಾರಣೆ ಈಗಿನ ಆಡಳಿತಾಧಿಕಾರಿ ಡಾಕ್ಟರ್ ಜಯಲಕ್ಷ್ಮಿ ನಾಯಕ್ ಅವರ ಅವಧಿಯಲ್ಲಿ ಇಲ್ಲವಾಗಿದೆ. ಆಸ್ಪತ್ರೆ ಸಮಸ್ಯೆ ದಿನಕ್ಕೊಂದು ವಾರಕ್ಕೊಂದು ಬರುತ್ತಿದೆ, ದಕ್ಷತೆ ಇಲ್ಲವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ಜನೌಷಧಿ ಕೇಂದ್ರ ಮುಚ್ಚಿಸಿರುವುದು ಸರಿಯಲ್ಲ, ಸಾರ್ವಜನಿಕರಿಗೆ ಅನುಕೂಲ ಆಗುವಂತಿರುವ ಕೇಂದ್ರವನ್ನ ಆರಂಭಿಸುವ ಕುರಿತು ಸರ್ಕಾರದ ಮಟ್ಟದಲ್ಲೇ ಚರ್ಚಿಸಲಾಗುವುದೆಂದು ತಿಳಿಸಿದರು. ಡಾಕ್ಟರ್ ವಿಜಯಲಕ್ಷ್ಮಿ ಮಾತನಾಡಿ, ಏನೆಲ್ಲ ಸಮಸ್ಯೆ ಇದ್ದರೂ ಮೊದಲು ನನ್ನ ಗಮನಕ್ಕೆ ತರಬೇಕು ಎಂದರು. ಆಸ್ಪತ್ರೆಗೆ ಶಾಂತಿ ವಾಹನವನ್ನ ಶಾಸಕರ ಕೊಡುಗೆಯಾಗಿ ನೀಡುವಂತೆ ಸಮಿತಿ ಸದಸ್ಯ ಚಂದ್ರಶೇಖರ್ ಪಾಪು ಮನವಿ ಮಾಡಿದರು. ಶಾಸಕರು ಸೂಕ್ತ ಭರವಸೆ ನೀಡಿದರು. ಸಭೆಯಲ್ಲಿ ಸಕಲೇಶಪುರ ಉಪವಿಭಾಗಾಧಿಕಾರಿ ರಾಜೇಶ್, ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ, ತಾಲೂಕು ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವಿಜಯ್ ಇದ್ದರು. ಸಮಿತಿ ಸದಸ್ಯರಾದ ಚಂದ್ರಶೇಖರ್, ರಂಗೇಗೌಡ, ರೇಣುಕಯ್ಯ, ಕೋಳಿ ರಘು, ಹರ್ಷ, ದೇವರಾಜ್, ಸುಧಾ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದರು. ಸೆಕೆಂಡ್ ಅಲ್ಲಿ ಅದನ್ನು ಕೊಟ್ಟು ನಿಮ್ಮಲ್ಲಿ ಟ್ರೀಟ್ಮೆಂಟ್ ಇಲ್ಲ, ಡಯಾಲಿಸಿಸ್ ಇಲ್ಲ, 7 ಮಿಷಿನ್ ಇದೆ. ಮೊನ್ನೆ KDP ಸಭೆನಲ್ಲಿ ಕೇಳಿದಾಗ 7 ಮಿಷಿನ್ ಇದೆ ಅಂತ. ಎಷ್ಟು ಮಿಷಿನ್ ವರ್ಕ್ ಆಗ್ತಾ ಇದೆ ಈಗ ನಿಮ್ಮಲ್ಲಿ? 7 ಇದೆ ಅಂದರೆ 6 ಆಗ್ತಾ ಇದೆ. ಇನ್ನೊಂದು ಆಗ್ತಾ ಇಲ್ವಾ? ಅಲ್ಲ, ಇನ್ನೊಂದಕ್ಕೆ ಜಾಗ ಇಲ್ಲ ಸರ್. ಹೌದು, ಅದು ಮಿಷಿನ್ ಇದಾಗ್ತಾ ಇದೆ. ಇವರು ಮಂಗಳೂರಿಗೆ ಡಯಾಲಿಸಿಸ್ ಕೊಡ್ತಾರೆ. ಬಂದಂಥ ಸಂದರ್ಭದಲ್ಲಿ ನಿಮ್ಮ ಪಾಪ ಇಲ್ಲಿಯವ್ರು ಬಂದು ದಿವಸ ಇಲ್ಲಿಂದ ಫೋನ್ ಎತ್ತಿ ಸಾಕಾಗೋಗುತ್ತೆ. ಡಯಾಲಿಸಿಸ್ ಇದಾಗಲ್ಲ. ನೀವು ಈ ಡಿ ಗ್ರೂಪಿಂದ ಬಂದಿರ್ತಾರೆ, ಅವ್ರಿಗೆಲ್ಲ ಮಾನಸಿಕವಾಗಿ ಒಂದು ಸ್ವಲ್ಪ ಹಿಂಸೆ ಕೊಡ್ತಕ್ಕಂಥ ಅಲ್ಲ, ಡಯಾಲಿಸಿಸ್ ಅಲ್ಲ, ಬೇರೆ ಇದರಲ್ಲಿ ವಿಶ್ವಾಸವಾಗಿ ಕೆಲಸ ಮಾಡಿಸ್ಕೊಂಥದ್ದು ಆಗಬೇಕು. ಆಮೇಲೆ ಆರ್ಡ್ರ್ ಮಾಡಬಾರ್ದು, ಗೊತ್ತಾಯ್ತಲ್ಲ? ಯಾರು ನಿಮ್ಮ ಹೈಯರ್ ಆಫೀಸರ್ಸ್ ಇರ್ತಾರೆ ಅವ್ರ ಕಡೆಯಿಂದ ಡೈರೆಕ್ಷನ್ಸ್ ತರಿಸ್ಬೇಕು. ನೀವುಗಳೇ ಎಲ್ಲ ಆರ್ಡ್ರ್ ಮಾಡೋಕ್ಕೆ ಹೋಗ್ತಾರೆ. ಕೆಲಸ ಮಾಡೋರು ಯಾರು? ಇವರು ಆಲ್ಸೋ ಒನ್ ಆಫ್ ದಿ ವರ್ಕರ್. ನಾವೆಲ್ಲ ಕೆಲಸಗಾರರು ತಾನೆ. ನಿಮ್ಮಲ್ಲಿ ನೀವು ಕೆಲಸ ಮಾಡ್ತೀವಿ, ನಾವು ಬೇರೆ ಸಾರ್ವಜನಿಕರು ಕೆಲಸ ಮಾಡ್ತೀವಿ. ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಕೆಲಸ ಮಾಡ್ತಾರೆ. ಆಲ್ ಆಸ್ ವರ್ಕರ್ಸ್. ಇಲ್ಲಿ ಯಾರೂ ಇದಿಲ್ಲ, ಸುಪ್ರೀಂ ಯಾರೂ ಇಲ್ಲ. ನೀವು ನಿಮ್ಮ ಹಂತದಲ್ಲಿ ನೋಡಿಕೊಂಡು ಕೆಲಸಗಳನ್ನ ಮಾಡ್ತಕ್ಕಂಥದ್ದು. ಆಮೇಲೆ ಬಂದಂಥ ಪೇಷಂಟ್ಗಳಿಗೆ ಫಸ್ಟ್ ಆಫ್ ಆಲ್ ನಿಮಗೆ ಪೇಷನ್ಸ್ ಇರಬೇಕು. ಬಂದಂಥವನ್ನ ಗೌರವವಾಗಿ ಸ್ವೀಕಾರ ಮಾಡ್ತಕ್ಕಂಥದ್ದು. ಅವ್ರ ಕಾಯಿಲೆ ಏನು, ಅವ್ರ ಕಷ್ಟ ಏನು, ಯಾವುದರಿಂದ ಆಯಿತು ಇರ್ಬೋದು. 90 ಭಾಗ ಕಾಯಿಲೆ ಬರ್ಬೋದು. ಇನ್ನು 10 ಭಾಗ ಒಂದಿಷ್ಟು ಎಲ್ಲೋ ಹೋಯ್ತಾನೋ, ಡ್ರಿಂಕ್ಸ್ ಮಾಡೋ, ಗಲಾಟೆ ಮಾಡ್ಕೊಂಡು ಇನ್ನೊಂದು 5% ಬರ್ಬೋದು. ಇಲ್ಲ ಅಂತ ನಾವೇನು ಹೇಳೋದಿಲ್ಲ, ಎಲ್ಲರೂ 100% ಬರ್ತಾರೆ. ಆ 90% ಗಂಟೆಗೆ ನಾವು ನ್ಯಾಯ ಕೊಡಬೇಕಲ್ವಾ? ಅವ್ರ ಸಮಾಧಾನವಾಗಿ ಮಾತಾಡಿಸ್ಬೇಕಲ್ವಾ? ಎಲ್ಲರನ್ನೂ ನೀವು ಒಂದೇ ಥರದ ಟ್ರೀಟ್ ಮಾಡಿದ್ರೆ ಆಯಿತು. ಯಾರೋ ಡ್ರಿಂಕ್ಸ್ ಮಾಡ್ಕೊಂಡು ಬಂದಿರ್ತಾನೆ, ಬರ್ತಾನೆ, ನಿಮ್ಮ ಎದುರಿಗೆ ಎಗರುತ್ತಾನೆ, ಅವ್ರನ್ನ ನೀವು ಇಗ್ನೋರ್ ಮಾಡಿ, ತೊಂದರೆ ಇಲ್ಲ. ಬಟ್ ಏನೂ ಇಲ್ಲದಲ್ಲೇ ಬಂದಿರ್ತಾನಲ್ಲ, ರಾತ್ರಿ ಹೊತ್ತು ಚಳಿಗಾಲ, ಎಲೆ ಹಿಡ್ಕೋತು, ಅರ್ಜೆಂಟಾಗಿ ಹಾಸ್ಪಿಟ್ಲಿಗೆ ಹೋಗಬೇಕು, ಪ್ರಾಣ ಉಳಿಯುತ್ತೆ ಅಂತ ಬಂದಿರ್ತಾರಲ್ಲ, ಅವ್ರಿಗಾರು ಸ್ಪಂದಿಸ್ಬೇಕಲ್ವ?
ದಕ್ಷತೆ ಇಲ್ಲ. ಕೆಲಸ ಮಾಡ್ತಕ್ಕಂಥದ್ದು ಇದು ಮಾಡ್ತಕ್ಕಂಥದ್ದು ನೀವು ಯಾವಾಗ ಲೆಕ್ಕ ಪಕ್ಕ ಕೊಡ್ತಾ ಇದ್ದೀರಾ ಆ ಲೆಕ್ಕಕ್ಕೆ ನಾನು ಬರಲ್ಲ, ಅದು ನನಗೆ ಅವಶ್ಯಕತೆ ಇಲ್ಲ. ನಮಗೆ ಸಾರ್ವಜನಿಕರಿಗೆ ಹತ್ತಿರವಾಗಿ ಟ್ರೀಟ್ಮೆಂಟ್ ಮಾಡ್ತಕ್ಕಂಥದ್ದು ಬಹು ಮುಖ್ಯ. ಇತ್ತೀಚೆಗೆ ಅನೇಕ ಸಮಸ್ಯೆಗಳು ಹೊರಗಡೆ ಬರ್ತಾ ಇದ್ದಾವೆ. ಮೊನ್ನೆ ನಮ್ಮ ಪತ್ರಕರ್ತರೇ ಒಬ್ಬರು ಅವ್ರ ಮನೆಯವ್ರನ್ನ ಕರ್ಕೊಂಡ್ಬಂದಾಗ ನಿಮಗೆ ಗೊತ್ತಿದೆ, ಅದೆಲ್ಲ ನ್ಯೂಸ್ ಮಾಡಿದರು, ನಾನು ಪತ್ರಿಕೆಯಲ್ಲಿ ಓದಿದೆ. ಅವ್ರ ಮನೆಯವ್ರು ಕರ್ಕೊಂಡ್ಬಂದಾಗ ಯಾವ ರೀತಿ ನಿಮ್ಮ ವರ್ತನೆ ಆಗಿದೆ, ನಾನು ಪತ್ರಕರ್ತ ನಮ್ಮ ಮನೆಯವ್ರನ್ನ ಕರ್ಕೊಂಡ್ಬಂದಿದ್ದೀನಿ, ಟ್ರೀಟ್ಮೆಂಟ್ ಮಾಡಿ ಇದು ಮಾಡಿ ಅಂದ್ರೂ ನೆಗ್ಲಿಜೆನ್ಸ್ ಮಾಡಿರ್ತಕ್ಕಂಥದ್ದು, ಅವರ ಅಳಲನ್ನು ಸಾರ್ವಜನಿಕರ ಇದ್ರಲ್ಲಿ ತೋರ್ಕೊಂಥದ್ದು. ಒಳ್ಳೆ ಕೆಲಸ ಮಾಡಿದಾಗ ಒಳ್ಳೆ ಕೆಲಸ ಮಾಡಿದ್ರು ಅಂತ ಹೇಳ್ತಾರೆ. 14% ನೀವೆಷ್ಟು ಮಾಡಿದ್ರು ಇದನ್ನು ಇದು ಮಾಡ್ತಾರೆ. ಬಟ್ ನಮ್ಮ ಆತ್ಮಸಾಕ್ಷಿಗೆ ನಾವು ಕೆಲಸ ಮಾಡಬೇಕಲ್ವಾ? ನಿಮ್ಮ ಸ್ಟಾಫ್ನ ಕಂಟ್ರೋಲ್ ಇಟ್ಕೊಂಡು ನೀವು ಪೂರ್ವ ತಯಾರಿಯನ್ನು ತಗೊಂಡು ರಿಯಾಕ್ಷನ್ ತಗೊಂಡು ಯಾವ ಸಂದರ್ಭದಲ್ಲಿ ಯಾವ್ಯಾವ ಟ್ರೀಟ್ಮೆಂಟನ್ನು ಕೊಡಿಸ್ಬೇಕು. ಇವತ್ತಿನ ಪ್ರಸ್ತುತ ಇವತ್ತು ಚಳಿಗಾಲ ಪ್ರಾರಂಭ ಆಗಿದೆ, ಹಾರ್ಟಿನ ವೇರಿಯೇಷನ್ಸ್ಗಳು ಜಾಸ್ತಿ ಆಗ್ತವೆ. ಇಂತಹ ಸಂದರ್ಭದಲ್ಲಿ ಯಾವ ಡಾಕ್ಟರ್ಗಳು ಇರಬೇಕು, ಯಾವ ಇದು ಕೊಡಿಸ್ಬೇಕು ಅಂತಕ್ಕಂಥ ಮುನ್ನೆಚ್ಚರಿಕೆಗಳನ್ನ ನೀವು ತಗೋಬೇಕು. ತಗೊಂಡಲ್ಲೇ ಜ್ವರಕ್ಕೂ ಒಂದೇನೆ, ತಲೆನೋವು ಒಂದೇನೆ, ಆರೋಗ್ಯ ಒಂದೇನೆ ಹೋದರೆ ಮಾತು ಯಾರು ಕೇಳಲ್ಲ, ಅವ್ರನ್ನ ಕೇಳಿ ಸಭೆಗೆ ಪತ್ರಕರ್ತರ ಮಿತ್ರರಾಗಲಿ ಯಾರು ಫೋನ್ ಮಾಡಿದ್ರೆ ಅಟ್ಲೀಸ್ಟ್ ಡಾಕ್ಟರ್ಗಳು ಸ್ಪಂದಿಸಬೇಕು. ಸಾರ್ವಜನಿಕರ ಹಿತದೃಷ್ಟಿಯಿಂದ ಫೋನ್ ಮಾಡ್ತಾರೆ, ಮಾಡಿ. ಅವರು ಏನಾದರೂ ಸಂದರ್ಭ ಬಂದಾಗ ಇದು ಮಾಡಿದಾಗ ಅವ್ರಿಗೆಲ್ಲ ಸ್ಪಂದಿಸಿದಷ್ಟು ಟ್ರೀಟ್ಮೆಂಟ್ ಮಾಡಿ. ವಿಶ್ವಾಸದಿಂದ ಫಸ್ಟ್ ಮಾತಾಡಿಸಿ ಪೇಷಂಟ್ನ, ಅವ್ರಿಗೆ 70% ಅಲ್ಲೇ ಹುಷಾರಾಗುತ್ತೆ. 8 ಅಂತ ನೀವು ಬಿಟ್ಟು ನೋಡಿದ್ರೆ ಏನೋ ನಿಮ್ಮ ಲೈಫ್ ಸೇಫ್ಟಿಗೆ ಏನು ಬೇಕಾದ್ರೂ ಮಾಡ್ಕೊಂಡು ಅರ್ಧ ಕಾಯಿಲೆ ವಾಸಿ ಆಗುತ್ತೆ. ಏನು ನೋಡೋದಿಲ್ಲ, ಅದೇ ತಲೆನೋವು ಹಿಂಗೆ ಮುಟ್ಟು ನೋಡಿ ತಲೆನೋವು ಅಂತ ಅಂದ್ಬಿಟ್ರೆ ಅರ್ಧ ವಾಸಿ ಆಗುತ್ತೆ. ಅದು ಯಾರು ಮಾಡೋದಿಲ್ಲ. ಅಂದರೆ ಪ್ರೈವೇಟಲ್ಲಿ ಮಾಡ್ಬೋದು, ಇಲ್ಲ ಅಂತ ಅಲ್ಲ, ಅನಿವಾರ್ಯ. ಅವರು ವಿಶ್ವಾಸ ಗಳಿಸ್ಕೊಳ್ಳೋಕ್ಕೆ ಅವ್ರು ಇರ್ತಾರೆ, ದುಡಿಮೆಗೆ ಅವ್ರು ಇರ್ತಾರೆ. ಇಲ್ಲಿ ಏನು ದುಡಿಮೆ ಇಲ್ವಲ್ಲ, ಇವರು ಟ್ರೀಟ್ಮೆಂಟ್ ಕೊಟ್ಟರು ಸಂಬಳ ಬರುತ್ತೆ, ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂದ್ರೆ ಸಂಬಳ ಬರುತ್ತೆ. ಅವಶ್ಯಕತೆ ಇವ್ರಿಗಿಲ್ಲ, ಅವಶ್ಯಕತೆ ಯಾರಿಗಿದೆ? ಪೇಷಂಟ್ಗಳಿಗೆ. ಇದನ್ನು ನೀವು ವಿಶ್ವಾಸದಿಂದ ನೋಡ್ತಕ್ಕಂಥದ್ದು ಮೊದಲನೇ ಆದ್ಯತೆ ಆಗಬೇಕಮ್ಮ. ಅದನ್ನು ಈಗ ಸ್ಟಾಫ್ ಡಾಕ್ಟರ್ಗಳು ಸರಿ ಇಲ್ಲ ಅಂತ ಯಾರು ಹೇಳಿಲ್ಲ. ನಿಮಗೆ ನೀವೇ ಸೆಕ್ರೆಟರಿ ತಗೋಬೇಡಿ ಸರ್. ನ್ಯೂನತೆಗಳಿದ್ರೆ ಸರಿಪಡಿಸ್ತೀವಿ ಅಂತಕ್ಕಂಥದ್ದನ್ನ ಹೇಳಿ. ರೇಷಿಯೋ ಆಫ್ ದಿ ಏಜ್ ನೋಡ್ರಿ, more than 60-70 ಏಜ್ ಆದವನ್ನ ನೀವು ಒಂದು ದಿವಸ ಲೇಟಾಗಿ ಕೊಡಿ, ಯಾರು ಆತಂಕಕ್ಕೆ ಈಡಾಗಲ್ಲ. ಯಂಗ್ ಏಜ್ ಆ್ಯಂಡ್ ಟೀನೇಜ್ ಇರ್ತಕ್ಕಂಥವನ್ನ ಎಲ್ಲಿವರೆಗೂ ಅವರು ಯಾವುದೋ ಒಂದು ಇದು ಅಪಘಾತದಲ್ಲೋ ಇನ್ನೊಂದು ಮತ್ತೊಂದು ಆಗಿರುತ್ತೆ. ಇತ್ತೀಚೆಗೆ ಈ ಇದರಲ್ಲಿ ಒಂದು 5-6 ಕೆರೆಗೆ ಬಿದ್ದು ಸತ್ತೋಗಿರ್ತಕ್ಕಂಥ ಈ ವಾರದಲ್ಲಿ NKL ಒಂದು ಮತ್ತು ಇಲ್ಲಿ 2, ಇವತ್ತೊಂದು, ಒಂದು 7-8 ಆಗಿರುತ್ತೆ. ಇಂಥವನ್ನ ನೀವು ಪೊಲೀಸ್ ರಿಪೋರ್ಟ್ ಬರಬೇಕು, ತರಿಸ್ಕೊಳ್ಳಿ. ಕಾನೂನಾತ್ಮಕವಾಗಿ ಏನು ಬೇಕು ತಗೊಳ್ಳಿ. ಅದಕ್ಕೆ ನೀವು ಒಂಚೂರು ಫೋರ್ಸ್ ಕೊಡಿ ಅಂತ ನಾವು ಮಾಡಿಕೊಟ್ರೆ ಅದನ್ನು ತಗೊಂಡೋಗಿ ಆ ಕುಟುಂಬ ಅವರು ಏನೋ ಆ ಕುಟುಂಬದ ಸಂಬಂಧಿಗಳು ಅದನ್ನು ತಕ್ಷಣ ಮುಗಿಸಿದ್ರೆ ದುಃಖದ ಸಂಖ್ಯೆ ಕಡಿಮೆ ಆಗುತ್ತೆ. ಹಾಗೆ ಮನೆಗೆ ಹೋಗ್ತೀರಾ? ಗೊತ್ತಿದೆ, ನಾನು ಮಾಡಿದಾಗ ಯಾವಾಗಲೂ ನೀವು ಇಲ್ಲಿಲ್ಲ ಸರ್, ಇದ್ದೀನಿ ಸರ್ ಅಂತ ಅಂತೀರಾ. ತಕ್ಷಣ ಬಂದರೆ ನಾಪತ್ತೆ. ಇವೆಲ್ಲವೂ ಮಾನಸಿಕವಾಗಿ ನೋಡಿ, ನಾವೆಲ್ಲ ಈ ಕೆಲಸಕ್ಕೆ ಬರಬಾರ್ದು. ಡಾಕ್ಟರ್ ಕೆಲಸಕ್ಕೆ ಬಂದಿದ್ದೀವಿ, ಬಂದಮೇಲೆ ಏನು ಡಾಕ್ಟರ್ ಕೆಲಸ ಏನು? ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಅವರ ಆತ್ಮಸ್ಥೈರ್ಯ ಹೆಚ್ಚಿಸ್ತಕ್ಕಂಥ ಮಾಡ್ತೀರಾ. ಆದರೆ ಅದರಲ್ಲಿ ಒಂದು ಸ್ವಲ್ಪ ವಿಶ್ವಾಸ ಇರುತ್ತೆ, ಬದ್ಧತೆ ಮುಗಿಸ್ತೀವಿ, ಬದ್ಧತೆ ಇರಲಿ, ಬಾಂಧವ್ಯ ಇರಲಿ. ಅದನ್ನು ಬಿಟ್ಬಿಟ್ಟು ಯಾರೋ ಇವರು ನನಗೆ ಸಂಬಂಧ ಇಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್ ನಾನು ಜಾಬ್ ಮಾಡ್ತಾ ಇದ್ದೀನಿ ಬರ್ತಾರೆ. ಎಷ್ಟೋ ಜನಕ್ಕೆ ಒಂದು ಪೇಷಂಟನ್ನು ಮುಟ್ಟಿ ನೋಡಿ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಸೌಜನ್ಯ ಹೀಗೆ ಪ್ರೈವೇಟ್ ಹಾಸ್ಪಿಟಲ್ ತುಂಬ ಚೆನ್ನಾಗಿದೆ ಅಲ್ಲಿ. ಅದರಿಂದ ನಿಮ್ಗೆ ಅನುಕೂಲ ಏನೋ ಅನನುಕೂಲ ನನಗೆ ಗೊತ್ತಿಲ್ಲ. ಅದಾಗಬಾರ್ದು. ಎಷ್ಟು ಸಾಧ್ಯವಾದ ಮಟ್ಟಿಗೆ ಸಂಪೂರ್ಣ ಟ್ರೀಟ್ಮೆಂಟ್ನ ಕೊಟ್ಟು ಗುಣಮುಖರಾಗಿ ಇಲ್ಲಿಂದ ವ್ಯಾಪಿಯಾಗಿ ಹೋಗ್ತಕ್ಕಂಥದ್ದು ಆಗಬೇಕು. ಅವ್ರಿಗೆ ಆರ್ಥಿಕ ಬಿಟ್ಟರೆ ಎರಡನೇ ದೇವರು ಡಾಕ್ಟರ್ಸ್ ಡಿಪೆಂಡ್ ಆಗ್ತಾರೆ. ಮಾನಸಿಕವಾಗಿ ಅವರು ಆಗಲೇ 8ನೇ ತಿಂಗಳಲ್ಲೇ ಕಳಿಸಿದ್ವಿ ಸರ್, ಮೊದಲಾಯಿತು. ಬಟ್ ಅದು ಏನು ನಮ್ಗೆ ಯಾವುದು ರಿಪ್ಲೈ ಆಗಿ ಏನು ಬಂದಿಲ್ಲ ಸರ್.
ಅವರಿಗೆ ಇಂಜಿನಿಯರಿಂಗ್ ಫಾಲೋ ಅಪ್ ಮಾಡಿದ್ರೆ ನಾವು 1,96,00,000 ಇದೆ ಎಸ್ಟಿಮೇಟು. ರಿಪೇರಿಗೆ ಎಷ್ಟು ಕೊಡ್ತಾರೆ? 2 ಲಕ್ಷ 1 ಲಕ್ಷ. 1,96,00,000 ಎಸ್ಟಿಮೇಟ್ನ ನಾನೇ ಮಾಡಿಸಿ ಎಲ್ಲರನ್ನೂ ಇಂಜಿನಿಯರ್ಸ್ ಎಲ್ಲ ಕರೆಸಿ ಸಂಪೂರ್ಣ ಏನೇನಾಗಿದೆ ಅಟ್ಲೀಸ್ಟ್ ಮೇಂಟೆನೆನ್ಸ್ ಇದು ಕೊಡಬೇಕು ಅಂತ. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ ಅರಸ್, ಬೇಲೂರು. ಕ್ಯಾರ್ಪೇಟೆ ತಾಲೂಕಿನ ಶೀಲನೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮ ನಡೆಯಿತು. ಸಹಕಾರ ಸಂಘಗಳು ರೈತರ ಅಭಿವೃದ್ಧಿಯಲ್ಲಿ ಪ್ರಧಾನ ಪಾತ್ರ ವಹಿಸುತ್ತವೆ. ಸಹಕಾರ ಸಂಘಗಳ ಪಿತಾಮಹ ಸಿದ್ದನಗೌಡ ಪಾಟೀಲ್ ಅವರು 1905ರಲ್ಲಿ ಏಷ್ಯಾ ಖಂಡದಲ್ಲಿಯೇ ಮೊದಲ ಬಾರಿಗೆ ಸಹಕಾರ ಸಂಸ್ಥೆ ಸ್ಥಾಪನೆ ಮಾಡಿ ಸಹಕಾರ ಚಳವಳಿಗೆ ನಾಂದಿ ಹಾಡಿದರು. ಇವರ ದೂರದೃಷ್ಟಿಯ ಫಲವಾಗಿ ಗ್ರಾಮೀಣ ಭಾಗದಲ್ಲಿ ಹಾಲಿನ ಡೈರಿ ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಆರಂಭವಾಗಿವೆ. ಸಹಕಾರ ಸಂಘಗಳ ಆರಂಭದಿಂದ ರೈತರು ಮತ್ತು ಜನಸಾಮಾನ್ಯರ ಸಬಲೀಕರಣವಾಗಿದೆ ಎಂದು ಮನ್ಮೂಲ್ ನಿರ್ದೇಶಕ ಡಾಲು ರವಿ ತಿಳಿಸಿದರು. ಕ್ಯಾರ್ಪೇಟೆ ತಾಲೂಕಿನ ಶೀಲನೆರೆ ಹೋಬಳಿ ಕೇಂದ್ರದಲ್ಲಿರುವ ಶೀಲನೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ ಮಾಜಿ ಶಾಸಕರು ಹಾಗೂ ಸಹಕಾರ ಧೋರಣಿ ಎಸ್ಎಂ ಲಿಂಗಪ್ಪ ಮಹಾವೇದಿಕೆಯಲ್ಲಿ ನಡೆದ 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹ 2025 ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಸಹಕಾರ ಸಪ್ತಾಹ ಈ ಕಾರ್ಯಕ್ರಮವು ದೇಶದ ಪ್ರಥಮ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಹುಟ್ಟುಹಬ್ಬದ ದಿನದಿಂದ ಆರಂಭಗೊಂಡು 1 ವಾರಗಳ ಕಾಲ ಇಡೀ ದೇಶಾದ್ಯಂತ ಆಚರಣೆ ಮಾಡಲಾಗುತ್ತಿದೆ. ಏಕೆಂದರೆ ಸಹಕಾರ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ನೀಡಿದ ದೇಶದ ಪ್ರಥಮ ಪ್ರಧಾನಿ ನೆಹರು ಅವರ ದೂರದೃಷ್ಟಿಯ ಪ್ರತಿಫಲವಾಗಿ ಇಂದು ಸಹಕಾರ ಕ್ಷೇತ್ರವು ಸಮೃದ್ಧಿಯಾಗಿ ಬೆಳೆದಿದೆ ಎಂದರು. ಮನ್ಮೂಲ್ ನಿರ್ದೇಶಕ ಎಂಬಿ ಹರೀಶ್ ಮಾತನಾಡಿ, ಭಾರತದ ಸಹಕಾರ ಚಳವಳಿಯ ಆರೋಗ್ಯಕರ ಬೆಳವಣಿಗೆಗೆ ಹಲವಾರು ನಾಯಕರು ಶ್ರಮಿಸಿದ್ದಾರೆ. ಅದೇ ರೀತಿ ನಮ್ಮ ಕ್ಯಾರ್ಪೇಟೆ ತಾಲೂಕಿನಲ್ಲಿ ಸಹಕಾರ ಕ್ಷೇತ್ರವು ಅಭಿವೃದ್ಧಿ ಸಾಧಿಸಲು ಶೀಲನೆರೆ ಗ್ರಾಮದ ಸುಪುತ್ರ ಎಸ್ಎಂ ಲಿಂಗಪ್ಪ ಅವರು ಪ್ರಾಮಾಣಿಕತೆ ಹಾಗೂ ದಕ್ಷತೆಯಿಂದ ಸಹಕಾರ ಸಂಸ್ಥೆಗಳನ್ನು ಆರಂಭಿಸಿ ರಾಜ್ಯದಲ್ಲಿಯೇ ಉತ್ತಮ ಸಹಕಾರ ಸಂಘ ಎಂಬ ಹೆಗ್ಗಳಿಕೆಗೆ ಕ್ಯಾರ್ಪೇಟೆ ಟಿಎಪಿಸಿಎಂಎಸ್ ಸಂಸ್ಥೆಯನ್ನು ಬೆಳೆಸಿದ್ದರು. ಇಂದಿಗೂ ಈ ಸಂಸ್ಥೆ ಹೆಮ್ಮರವಾಗಿ 5 ಕೋಟಿ ಆದಾಯ ಗಳಿಸಿದೆ ಎಂದರು. ಶೀಲನೆರೆ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಹಾಗೂ ಡಿಸಿಸಿ ಬ್ಯಾಂಕ್ ನೂತನ ನಿರ್ದೇಶಕರಾದ ಎಸ್ ಅಂಬರೀಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಗ್ರಾಮೀಣ ಜನರು ಸ್ವಾಭಿಮಾನದ ಬದುಕು ಕಾಣಲು ಸಹಕಾರ ಕ್ಷೇತ್ರದಿಂದ ಸಾಧ್ಯವಾಗಿದೆ. ಹಿರಿಯರ ತ್ಯಾಗ, ನಿಸ್ವಾರ್ಥ ಸೇವೆಯಿಂದ ಸಹಕಾರ ಕ್ಷೇತ್ರ ಎತ್ತರಕ್ಕೆ ಬೆಳೆದು ನಿಂತಿದೆ ಎಂದರು. ಕಾರ್ಯಕ್ರಮದಲ್ಲಿ ರಾಜ್ಯ ಸಹಕಾರ ಮಹಾಮಂಡಳದ ನಿರ್ದೇಶಕರಾದ ಎಸ್ಎಲ್ ಮೋಹನ್, ಮೈಶುಗರ್ ಕಾರ್ಖಾನೆ ಅಧ್ಯಕ್ಷರಾದ ಸಿಟಿ ಗಂಗಾಧರ್, ಮನ್ಮೂಲ್ ನಿರ್ದೇಶಕರಾದ ಡಾಲು ರವಿ, ಎಂಬಿ ಹರೀಶ್, ಶೀಲನೆರೆ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಎಸ್ ಅಂಬರೀಶ್, ಉಪಾಧ್ಯಕ್ಷರಾದ ಎಸ್ಎಸ್ ಪುರುಷೋತ್ತಮ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಜಾನಕಿರಾಮ್, ಶೀಲನೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಯುವರಾಜ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಸ್ಪಿ ಸಿದ್ದೇಶ್, ಎಸ್ಕೆ ಪ್ರಕಾಶ್, ಟಿಎಪಿಸಿಎಂಎಸ್ ನಿರ್ದೇಶಕರಾದ ಬಿಎಂ ಕಿರಣ್, ಎಂಪಿ ಲೋಕೇಶ್, ಎವೈ ವಿಜಯ್ ಕುಮಾರ್, ತಾಲೂಕು ಫೀಲ್ಡ್ ಬ್ಯಾಂಕ್ ನಿರ್ದೇಶಕರಾದ ಎಆರ್ ರಾಜನಾಯಕ್, ರಾಮೇಗೌಡ, ಜಿಲ್ಲಾ ಸಹಕಾರಿ ಮುದ್ರಣಾಲಯ ನಿರ್ದೇಶಕಿ ಮಂಜುಳಾ ಕೃಷ್ಣೇಗೌಡ, ಲತಾ ಮುರಳಿ ಸೇರಿದಂತೆ ತಾಲೂಕಿನ ವಿವಿಧ ಸಹಕಾರ ಸಂಘಗಳ ಅಧ್ಯಕ್ಷರು, ನಿರ್ದೇಶಕರುಗಳು ಸೇರಿದಂತೆ ಸಾವಿರಾರು ಮಂದಿ ಸಹಕಾರಿ ಬಂಧುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. 4 ಜನ ಟಿಎಪಿಸಿ ಮೂವರಣ್ಣ, ವಿಜಯ್ ಕುಮಾರ್, ನಮ್ಮ ಕಾಯಿ ಸುರೇಶಣ್ಣ, ರೋಹಿತ್ ಎಲ್ಲ ಅವರ ಒಂದೇನು ಸಹಕಾರ ಸಂಘದಲ್ಲಿ ನಾನು ಹಿಂದೆ ಡೈರಿ ಹೋದಾಗಲೂ ಹೇಳ್ತೀನಿ, ನಾವು ಗೆಲ್ಲಬೇಕಾದ್ರೆ ವಿಧಿ ಇಲ್ಲ, ಒಂದು ಪಕ್ಷ ಹಾಕ್ಲೇಬೇಕು. ರಾಜಕಾರಣ ಅಲ್ಲ, ಚುನಾವಣೆ ಮುಗಿದ ಮೇಲೆ ರಾಜಕೀಯ ನಾವು ಡೈರಿಗಳಲ್ಲಿ ಮಾಡಬಹುದು, ಸಂಘಗಳಲ್ಲಿ ಮಾಡಬಾರ್ದು. ಇದು ಫಸ್ಟ್ ನಿಮ್ಗೆಲ್ಲ ಗೊತ್ತಿರೋಂಥದ್ದು. ಇವತ್ತು ನೀವೆಲ್ಲ ಬಂದಿರೋದು ಉದ್ದೇಶ ಏನು, ಈ ಸಂಘದಲ್ಲಿ ಏನ್ ನಡೀತಾ ಇದೆ ಅಂತೆಲ್ಲ ನೋಡಕ್ ಬರೋದು. ಇಡೀ ತಾಲೂಕು ಕಾರ್ಯಕ್ರಮ, ಜಿಲ್ಲಾ ಕಾರ್ಯಕ್ರಮ ಯಾವ ರೀತಿ ನಡೀತದೆ ಅಂತ ನೋಡಕ್ ಬಂದಿರೋದು. ನಮ್ಮ ವಿಜಯಮೂರ್ತಿ ಅವ್ರು ಹೇಳ್ತಿದ್ರು, ಈಗ ಡಿಸಿಬಲ್ ಡೈರೆಕ್ಟ್ರು ನಾಗಮಂಗಲದಲ್ಲಿ ಈಗ 10 ಜನ ಇದ್ದೀರ, ಭಾರಿ ಖುಷಿ ಆಯ್ತು ಅವರು. ಅದಕ್ಕೆ ಕೇರ್ಪೇಟೆಯ ನಮ್ಮ ಸಹಕಾರಿ ಎಲ್ಲ ಬಂಧುಗಳು ಕಾರಣ. ನೀವೆಲ್ಲ ಬರದೆ ಈ ಕಾರ್ಯಕ್ರಮ ಅವತ್ತು ಗೊತ್ತಿರಲಿಲ್ಲ, ಪಕ್ಕದ ತಾಲೂಕು. ಈಗ ಹೇಳಿದ ಮಾತು ನನ್ನ ಕಿವಿನವರು. ನಾಗಮಂಗಲದಲ್ಲಿ ಇಷ್ಟೆಲ್ಲ ಸೇರಿಲ್ಲ ಅಂತ ನಮ್ಗೆ ಅದೆಲ್ಲ ನಮ್ಮಲ್ಲಿ ಸೇರಿದ್ರು ಖುಷಿ ಪಡೋದ. ಮುಂದೆ ಅವರು ಎಚ್ಚರಿಕೊಂಡು ಸೇರಿಸ್ಕೊಳ್ಳಿ, ತೊಂದರೆ ಇಲ್ಲ. ಜವಾಬ್ದಾರಿನ ನಮ್ಮ ತಾಲೂಕಲ್ಲಿ ಹೆಚ್ಚಿಂದ ನಮ್ಮ ಡೈಲಿ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು ಅದಕ್ಕೆ ಸಂಬಂಧಪಟ್ಟಂತ ಹೋಗ್ತಾರೆ. ಇವತ್ತಿನ ಕಾರ್ಯಕ್ರಮದ ಉದ್ದೇಶ ನಿಮಗೆಲ್ಲ ಗೊತ್ತಿರ್ಬೋದು, ನಾವು ಹಿಂದೆ ಹೇಳ್ದಾಗೆಲ್ಲ ನೋಡಿರ್ತೀವಿ. ಸಹಕಾರ ಅಂದ್ರೇನು, ಚಿಕ್ಕ ಸಂಘದಲ್ಲಿ ಒಂದು ಹಾಲು ಹಾಕೋದಿರ್ಬೋದು, ಸೊಸೈಟಿಲಿ ಶೇರ್ ಕಟ್ಟಿ ಲೋನ್ ತಗೊಳ್ಳೋದ್ರಿಂದ ಶುರುವಾಗ್ತದೆ. ಅಲ್ಲಿಂದ ಜಿಲ್ಲಾ ಮಟ್ಟಗಟ್ಟ ನಮ್ಮನ್ನ ಇರ್ಬೋದು, ಸ್ಟೇಟ್ ಲೆವೆಲ್ ಹೋಗಿರೋ ಕೂತಿರೋದ್ರಲ್ಲ ಇನ್ನು ಅಪೆಕ್ಸ್ KMF ಎಲ್ಲ ಬರ್ತದೆ. ಅಲ್ಲಿಂದ ಇಲ್ಲಿವರೆಗೂ ತಂದು ಎಲ್ಲಾ ಕಾರ್ಯಕ್ರಮಗಳನ್ನು ಮಾಡೋ ವ್ಯವಸ್ಥೆಗಳು ಒಬ್ಬರಿಂದ ಸಹಾಯ ತಗೊಳ್ಳೋದ್ರಿಂದ ಸಹಕಾರ ಅಂತ ಹೆಸರಿಟ್ಟರು.
ಆ ತಗೊಳ್ದವ್ರೆ ಖಂಡಿತ ಈ ಡೆವಲಪ್ಮೆಂಟ್ ಆಗಲ್ಲ. ಈ ಸಹಕಾರ ಯೂನಿಯನ್ ನಮ್ಮಲ್ಲಿ ಏನಂದ್ರೆ ಅತಿ ಹೆಚ್ಚು ಇರೋದು ಉತ್ತರ ಕರ್ನಾಟಕದಲ್ಲಿ. ಆದಾಯ ಮೂಲ ಜಾಸ್ತಿ ಕೊಡೋದು ಮಾತ್ರ ನಾವು. ಸಹಕಾರ ಶಿಕ್ಷಣ ನಿಧಿಯಿಂದ ದುಡ್ಡು ಕೊಡ್ತೀವಿ, ಗೊತ್ತೈತಲ್ವ ನಿಮಗೆ ಕಾರ್ಯದರ್ಶಿಗಳಿಗೆ? ಸಹಕಾರ ಶಿಕ್ಷಣ ನಿಧಿಯಿಂದ ದುಡ್ಡು ಕೊಡ್ತೀವಿ ನಾವು. 2% ದುಡ್ಡು ನಾವು ರಿಸರ್ವ್ ಮಾಡಿ ಕೊಡ್ತೀವಿ. ಆ ದುಡ್ಡೆಲ್ಲ ಹೋಗಿ ಮಹಾಮಂಡಲಕ್ಕೆ ಹೋಗಿ ಸೇರ್ತದೆ. ಆ ದುಡ್ಡನ್ನ ಏನ್ GST ಅಂತ ಖರ್ಚಾಗ್ತವ್ರೆ ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದವರು, ಸೇಮ್ ಕಷ್ಟ ನಮ್ಗೆ. ಅತಿ ಹೆಚ್ಚು ದುಡ್ಡು ಕೊಡುವಂಥದ್ದು ಏನಾಗುತ್ತೆ, ನಮ್ಮ MPCS ಮತ್ತು ಟ್ಯಾಕ್ಸ್ ಎಲ್ಲ ಹೋಗುತ್ತೆ. ಉತ್ತರ ಕರ್ನಾಟಕದಲ್ಲಿ ಆಲೇ ಇಲ್ಲ, ಅವರು ನಮ್ಮ ಸಮಾಜ ಕಿತ್ಕೊಂಡು ಹೋಗಿದ್ದಾರೆ. ಹೆಚ್ಚಿಗೆ ಅಭಿವೃದ್ಧಿ ಕಡೆಗೆ ಅವ್ರಿಗೆ ಹೋಗ್ತದೆ. ನಮ್ಮ ಮನುಷ್ಯನ ಹೇಳುದು ಈಗ ಈ ಸಹಕಾರ ಯೂನಿಯನ್ ಹುಟ್ಟಿದ ಆ ಭಾಗದಲ್ಲಿ ನಾನು ಹೇಳಿದ್ದೇನೆ ಸತ್ಯ. ಬಟ್ ಹುಟ್ಟುಸು ಬೆಳೆಸು ತುಂಬಾ ಸಹಕಾರ ಸಂಘಗಳು ಅಲ್ಲ ಇದೆ. ಆದ್ರೆ ಅದು ಫ್ಲೋರಡೇಟಾ ನಮ್ಮ ಜಿಲ್ಲೆಯಿಂದ ಹೋಗುವಂತ ದುಡ್ಡಲ್ಲಿ ನಮಗೆ 50% ವಾಪಸ್ ಕೊಟ್ಟರು ಸಾಕು. ಸಹಕಾರ ಯೂನಿಯನ್ CEO ಪಾಪ ಬಂದು ಕೂತವ್ರೆ. ಈ ಕಾರ್ಯಕ್ರಮಕ್ಕೆ ಅವ್ರು ದುಡ್ಡು ಕೊಡಿದ್ರೆ ಕೊಡಕ್ಕಾಗಲ್ಲ. 15,000 ರೂಪಾಯಿ ಕೊಡ್ಬೋದು. ಇದ್ರಲ್ಲಿ ಏನ್ ಮಾಡ್ಬೋದು ಪಾಪ? ಅದಕ್ಕೋಸ್ಕರ ಜಂಟಿಯಾಗಿ ನಮ್ನೆಲ್ಲ ಉಪಯೋಗಿಸ್ಕೊತಾರೆ. MDCC ಬ್ಯಾಂಕ್ ಅವ್ರನ್ನ, ಟ್ಯಾಕ್ಸ್ ಅವ್ರನ್ನ, MPCS ಅವ್ರನ್ನ, ಮನ್ಮೂಲ್ ಅವ್ರನ್ನ ಎಲ್ಲಾರು ಉಪಯೋಗಿಸ್ಕೊಂಡು PND ಬ್ಯಾಂಕು, TAPCMS, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಬರುವಂತ ಸಹಕಾರ ಸಂಘಗಳಂತ ಎಲ್ಲಾನು ಉಪಯೋಗಿಸ್ಕೊಂಡು ಜಂಟಿಯಾಗಿ ಕಾರ್ಯಕ್ರಮ ಮಾಡಿ ನಿಮ್ಮನ್ನೆಲ್ಲರೂ ಕರೆದು ಒಂದು ವೇದಿಕೆಗೆ ಸೇರಿಸಿ ಎಲ್ಲರ ಜೊತೆ ಅವರು ಊಟ ಮಾಡಿ ಹೊರಡುತ್ತಾರೆ. ಈ ಸಹಕಾರ ಯೂನಿಯನ್ ಯಾಕೆ ಬೇಕು? ಸಹಕಾರ ಯೂನಿಯನ್ ಅಧ್ಯಕ್ಷ ಯಾರು? ಇದು ತಿಳುವಳಿಕೆ ನಮ್ಮಲ್ಲಿ ಎಷ್ಟೋ ಜನಕ್ಕಿಲ್ಲ. ಸಹಕಾರ ಯೂನಿಯನ್ ಇಲ್ಲದೆ ಇದ್ರೆ ಇದನ್ನ ಸರ್ಕಾರದ ಜೊತೆ ನೇರ ಮಾತುಕತೆ ಆಡಕ್ಕೆ ನಮಗೆ ನೇರವಾಗಿ ಅವಕಾಶ ಇರಲ್ಲ. ಸರ್ಕಾರ ಅಂದ್ರೆ ಅದು ಈ ಜಿಲ್ಲೆಗೆ AR/DR ಕೂಡ ಸರ್ಕಾರ. ಅವ್ರ ಸರ್ಕಾರದ ಪರವಾಗಿ ಚರ್ಚೆ ಮಾಡಕ್ಕೆ ಅವ್ರ ಹತ್ರ ಎಲ್ಲ ಮಂಡಿಸ್ತೀವಿ. ಅದಕ್ಕೆ ಮಹಾಮಂಡಲದಲ್ಲಿ ಎಲ್ಲ ಚರ್ಚೆ ಆಯ್ತಾ ಇರ್ತದೆ. ಇದನ್ನೆಲ್ಲ ತಿಳಿದು ನೀವು ತಿಳ್ಕೋಬೇಕು. ಯಾಕಂದ್ರೆ ನಮಗೆ ಗೊತ್ತಿರೋದು ಒಂದು AR ಆಫೀಸ್ಕೊಂಡು ಕೇಸ್ ಹಾಕೋದು ಅಲ್ವಾ ಬಿಡಮ್ಮ, ಅದೇ ತಾನೇ ಗೊತ್ತಿರೋದು. ಸತ್ಯ ತಾನೇ? ಇದೇನು ಗೊತ್ತು? AR ಆಫೀಸ್ ಹೋದ್ರೆ ಒಂದು ಅರ್ಜಿ ಕೊಡೋದು, ಕೇಸ್ ಕೊಡೋದು, ಇದೇನು ಗೊತ್ತಿಲ್ಲ. ಇದರಿಂದ ಅವ್ರಗಳ ಜವಾಬ್ದಾರಿ ಜಾಸ್ತಿ ಇರ್ತದೆ. ಅದಕ್ಕೆ ನೀವು ಕೇಸ್ ಹಾಕೋದೆಲ್ಲ ಚರ್ಚೆ ಮಾಡಿ ಆಗಿಲ್ಲ ಕಾಲ ಕೊಟ್ಟೆ ಇರ್ತದೆ. ನಾವು ಇವತ್ತು ಖುಷಿಯಾದ ವಿಚಾರ, ಮೋಸ್ಟ್ಲಿ ನನ್ನ ತಮಾಷೆಗೆಲ್ಲ ಮೊದಲನೇ ಬಾರಿ ನಾವು ಆಯ್ಕೆ ಮಾಡಿದಾಗ ಡೈರಿ ನೋಡ್ದು ಅಂಬರೀಷ್ ಇಲ್ಲಿ ಡೈರಿ ಮತ್ತೆ ಟ್ಯಾಕ್ಸ್ ಎರಡೂ ಅಧ್ಯಕ್ಷರಾಗಿ ಒಳ್ಳೆ ವೇದಿಕೆ ಆಯಿತು. ಮುಂದೆ ನಾವು ಹೇಳಿದ್ವಿ, ಯಾಕೆ ನಮ್ಮಲ್ಲಿ ಕಿತ್ತಾಟ ಬೇಡ, ಟ್ಯಾಕ್ಸ್ ಅವ್ರದ್ದು ಸಮಸ್ಯೆ ಏನಪ್ಪಾ ಅಂದ್ರೆ ನಮಗೆ ಕೊಡಿ ಅಂತೀರಿ. ನಾವು ಖಂಡಿತ ನಿಮ್ಗೆ ಯಾವಾಗಲೂ ಪೂರ್ತಿ ನೀವು ಮಾಡ್ತೀರಿ ಅಂದ್ರೆ 32 ನಾನು ಟ್ಯಾಕ್ಸ್ ಅಧ್ಯಕ್ಷ. ನಾವು ಟ್ಯಾಕ್ಸ್ ಅಲ್ಲಿ ಅಂತ ಕರೆದಾಗ ನಮ್ಮ ಡೈರಿ ನಮ್ಮ ಹೆಣ್ಮಕ್ಳುಗಳು ಬರೋದು ಇರ್ತಾರೆ. ಏನೋ ಸೊಸೈಟಿದವ್ರು ಓದಿಲ್ಲ ಇಲ್ಲ, ಅಲ್ಲೇ ಡೈರಿದು ಅಂದ್ರೆ ನಾವು ಪ್ರೀತಿ ಬರ್ತಾರೆ. ಅದಕ್ಕೆ ನಮ್ಮ ನಾರಾಯಣ ಹೇಳಿದ ಉದ್ದೇಶ ಅದನ್ನ ಮುಂದೇನು ಯಾವ್ದಾದ್ರು ಊರು ಆಯ್ಕೆ ಮಾಡ್ಬೇಕಾದ್ರೆ ಬೇರೆ ತಾಲೂಕು ನಮ್ಗೆ ಬೇಡ, ಅವ್ರ ತಾಲೂಕು ಬಗ್ಗೆ ನಾವು ಜೊತೆ ಅವ್ರ ತಾಲೂಕು ಸಹಕಾರ ಸಂಘ ಮಾಡಿ ನಮ್ಮ ತಾಲೂಕಲ್ಲಿ ಟ್ಯಾಕ್ಸ್ ಅವ್ರ ಜೊತೆ ಮಾತಾಡಿ ಈ ವರ್ಷ ಟ್ಯಾಕ್ಸ್ ಕೊಟ್ಟಿದ್ದೀವಿ, ಡೈರಿ ಅವ್ರು ಸೇರಿಸಿದ್ದೀವಿ. ಮುಂದ್ ವರ್ಷಕ್ಕೆ ನಮಗ್ ಕೊಡಿ, ನಾವು ಗಲಾಟೆ ಮಾಡಲ್ಲ. ನಮಗ್ ಕೊಟ್ರೆ ನಾವು ಜವಾಬ್ದಾರಿಯಿಂದ ಮಾಡ್ತೀವಿ, ನಿಮಗ್ ಕೊಟ್ಟರೆ ಬಿಟ್ಕೊಡ್ತೀವಿ ನಾವು ಹೇಳಿರ್ತೀವಿ. ಬರಲ್ಲ ಅಲ್ಲೆಲ್ಲ ತಪ್ಪಿಲ್ಲ ಎಲ್ಲ ಮೂರ ಏನ್ ಮುಡ್ರೆ ಟ್ಯಾಕ್ಸ್ ಅವರೆಲ್ಲ ಬೇಜಾರು ಮಾಡ್ಕೊಂಡ್ಬಿಟ್ರೆ ನಮ್ಗೆ ಯಾಕೆ ಕೆಲ ಸೇರ್ಸಕ್ಕೆ ಅನ್ಕೊಂಡ್ಬಿಟ್ಟಿರಿ. ನಾನು ಟ್ಯಾಕ್ಸ್ ಎಲ್ಲ ಇದ್ರು, ಅವರು ಮನೆಯಿಂದ ಅವ್ರವ್ರ ಕೆಲಸ ಅಂತ ಆಯ್ತು. ಯಾರು ಮುಯ್ಯಾಳು ಮಾಡ್ತಾರೆ ಅಲ್ಲಿ ಮುಯಿ ಸಿಗ್ತದೆ, ಮುಯ್ಯಾಳು ಸಿಗ್ತದೆ ವಾಪಸ್ ಹಂಗೆ ಇದ್ರು. ನನ್ನ ಐದು ಸ್ವಲ್ಪ ನಮ್ಮವರೆಲ್ಲ ಜವಾಬ್ದಾರಿಯಿಂದ ಮುಯ್ಯಾಳು ಮಾಡಿದ್ವಿ ನಾವು ಅಲ್ವಲ್ವ. ಆ ಮುಯ್ಯಾಳಾಗಿ ನೀವು ವಾಪಸ್ ಬಂದು ಕೂತ್ಕೋತಾರೆ ಅಷ್ಟೇ. ಯಾಕೆ ನಾವು ಜನ ಮಾಡಿ ಒಳಗೆಲ್ಲ ಒಯ್ತೀವಿ, ಕೂತ್ಕೋತೀವಿ, ಚರ್ಚಿಸ್ತೀವಿ, ಮಾಡ್ತೀವಿ. ಇದರಿಂದ ಬಾಬು ಆಯ್ತಪ್ಪ ಒಳಗೆ ಜಾಗ ಬಾಬು. ಈ ಊರಿನ ವಿಶೇಷ ನಿಮ್ಗೆ ಗೊತ್ತಿರ್ಬೋದು. ಸಹಕಾರ ನಮ್ಮ ತಾಲೂಕಲ್ಲಿ ಅತಿ ಹೆಚ್ಚಿನ ಕೊಡುಗೆ ಇರೋದು ಹೆಸರು. ಅವರ ಆಸ್ತಿ ಎಷ್ಟೈತೆ ಅನ್ನೋದು ಗೊತ್ತಿಲ್ಲ. ಇವತ್ತೇನು ಚುಂಚುಗಿರಿ ಸ್ಕೂಲ್ ಆಗೈತೆ, ಗಾಂಬಾರ್ತಿ ಸ್ಕೂಲ್ ಆಗೈತೆ, ಬಿಲ್ಡಿಂಗ್ ಪೂರ್ತಿ ಆಸ್ತಿ ಅವ್ರದ್ದು. TAPMS ಬಿಲ್ಡಿಂಗ್ ಆಗಿರೋದೆಲ್ಲ ಅವ್ರದ್ದು. 2 ಚೌಟ್ರಿಗಳು ಅವ್ರದ್ದು. ಬಂಕ್ ಆಗಿರೋ ಜಾಗ ಅವ್ರದ್ದು. ಎಲ್ಲ ಇತ್ತು. ಯಾವ ಅಂಟಲ್ರಿಗೂ ಬರೀಲಿಲ್ಲ ನಮ್ಮಪ್ಪ. ಯಾರಿಗೋಸ್ಕರ ಬರೆದೋದ್ರು? ಚುಂಚುಗಿರಿ ಸಂಸ್ಥೆ ಅವ್ರ ಸ್ಕೂಲ್ ಗಾಂಬಾರ್ತಿಯಾಗಿ ನಡೆಸ್ತಿದ್ದನ್ನ
ಆ ಹೆಸರು ಅವ್ರ ಅಣ್ಣತಮ್ಮನಿಗೆ ಕೊಟ್ಬಿಟ್ಟು ಆ ಜಾಗನ ಚುಚ್ಚಿಗಿರಿ ಬರೆದವರು ಇವತ್ತು ಚುಚ್ಚಿಗಿರಿ ಸ್ಕೂಲ್ ಆಗೈತೆ. ಅದ್ರ ಉದ್ದೇಶ 10,000 ಜನ ಬಡ ಮಕ್ಕಳಿಗೆ ಸಹಾಯ ಆಗಲಿ ಬರೋದು. TFSMS ಸತ್ರು ಆ ಜಾಗದಲ್ಲಿ ಜಾಗ ಮಾಡಕ್ ಸಾಧ್ಯನೇ ಆಗ್ತಿರ್ಲಿಲ್ಲ. ಏನ್ ಮಾಡೋಣ ಆಯ್ತಿದ್ದ ಅಂತ ಜಾಗನ ಕೋಟ್ಯಾಂತರ ಆಸ್ತಿ ಜಾಗ, ಅದನ್ನ TFSMS ಗೆ ಅಷ್ಟು ಎಕರೆ ಜಾಗನ ಕಟ್ಟಿರೋಂಥ ಬಿಲ್ಡಿಂಗ್ ಸಮೇತ ಚೌಟ್ರಿ ಸಮೇತ ಬಿಟ್ಕೊಟ್ಟು ಅದನ್ನ ಅವ್ರ ಅಣ್ಣತಮ್ಮನಿಗೆ ಬರೆದ್ರೆ ಏನಾಗ್ತಿತ್ತು. ಇವತ್ತು ನಾವು ಒಂದು ಅಡಿ ರೇಟ್ ಎಷ್ಟು ಕೇಳ್ಬಿಟ್ಟ ನಿಮ್ಗೆಲ್ಲ ಗೊತ್ತು. ಅದು ಅವ್ರು ಮಾಡಿರೋ ಧರ್ಮ ದಾನ. ಆ ದಾನನ ಮಾಡಿ ಎಸ್.ಎಂ. ಲಿಂಗಪ್ಪ ಹೋಯ್ತಾ ಏನು ಓದ್ಕೊಡೋಗಿಲ್ಲ, ಹೆಸರು ಬಿಟ್ಟೋದ್ರೆ ನಾವ್ ಇವತ್ತು ಆ ಹೆಸರನ್ನ ನೆನಪೋತಾ ಇದೀವಿ ಅನ್ನೋ ಉದ್ದೇಶ. ಬರೋ ಮುಂದಕ್ಕೆ ಬನ್ನಿ, ಅನಿತ ಬಗ್ಗೆ ಮುಂದಕ್ಕೆ ಅದ್ರ ಉದ್ದೇಶ ನಿಮ್ಗೆಲ್ಲ ಈಗ ಅರ್ಥ ಆಯ್ತು. ವೇದಿಕೆ ಇಲ್ಲಿ ನಡೀತಾ ಇದೆ. ಈ ಸಮಾರಂಭದ ವೇದಿಕೆ ಆಸೀನರಾಗಿರುವಂತ ಪೂರ್ಣ ಸಹಕಾರವನ್ನು ಕೊಟ್ಟಂತ ನಮ್ಮ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಉಪ ವ್ಯವಸ್ಥಾಪಕರಾದಂತ ಪ್ರಸಾದ್ ಅವರೇ, ಆಗ್ಬೇಕಂದ್ರೆ ನೀವೆಲ್ಲರ ಸಹಕಾರ ಇರಬೇಕು. ಎಲ್ಲ ವಿಚಾರವನ್ನ ಹೇಳಿದ್ದಾರೆ. ವಿಶೇಷವಾಗಿ ನಾವು ಬಲಾತ್ಕಾರದಿಂದ ಕರೆಸಿ ಕೂರಿಸಿ ಸಹಕಾರ ತತ್ವಗಳನ್ನ ಹೇಳೋದ್ರ ಮುಖಾಂತರ ಬಲವರ್ಧನೆಗಳು ಆಗ್ಬೇಕು ಅಂತ ಹೇಳಿ ಇವತ್ತು ಹೆಚ್ಚು ಒತ್ತನ್ನು ಕೊಟ್ಟಂತವರು ಹರೀಶ್ ಅವರು, ರವಿ ಅವರು, ನಮ್ಮ ಭರತ್ರವರು, ನಾಗಭೂಷಣ್ ಎಲ್ಲರೂ ಬರಬೇಕು. ಒಂದ್ ಕಡೆ ಸಹಕಾರಿ ತತ್ವಗಳನ್ನ ಮೈಗೂಡಿಸ್ಕೊಳ್ಬೇಕು. ನಮ್ಮ ಫ್ಯಾಕ್ಟರಿ 32 ಸಹಕಾರ ಬ್ಯಾಂಕ್ಗಳಿವೆ. ಆ ಫ್ಯಾಕ್ಸ್ ಅಲ್ಲಿ ಎಷ್ಟೋ ಆರ್ಥಿಕವಾಗಿ ಸಬಲತೆಯನ್ನು ಹೊಂದಿಲ್ಲ. ಕಾರಣ ಅಲ್ಲಿ ರಾಜಕಾರಣ ಇರ್ಬೋದು, ಅಲ್ಲಿ ಆಡಳಿತ ಮಂಡಳಿ ಇರ್ಬೋದು, ಅಲ್ಲಿ ಸಂಪನ್ಮೂಲ ಕೂಡಿಕಸ್ತನೆ ಆಗಿರ್ಬೋದು. ಕೆಲವೇ ಪತ್ತಿನ ಸಹಕಾರ ಸಂಘಗಳು ಯಶಸ್ವಿಯಾಗಿ ನಡೀತಾ ಇದ್ದಾವೆ. ಉದಾಹರಣೆ ಇವತ್ತು ಬಸವಳೂರು ಇರ್ಬೋದು, ಕಿಕ್ಕೇರಿ ಇರ್ಬೋದು. ಕೆಲವೇ ಇನ್ನೂ ನಾವು 10 ಫ್ಯಾಕ್ಸ್ಗಳು ಇನ್ನೂ ಆರ್ಥಿಕವಾಗಿ ಸಬಲರಾಗಿಲ್ಲ. ಕಾರಣ ಅಲ್ಲಿ ಬ್ಯಾಂಕ್ಗಳಿಲ್ಲ, ಕಟ್ಟಡಗಳ ವ್ಯವಸ್ಥೆ ಇಲ್ಲ, ಮೀಟಿಂಗ್ ಮಾಡೋ ವ್ಯವಸ್ಥೆ ಇಲ್ಲ. ಸಂಘಗಳು ಭದ್ರತೆಯಿದ್ರೆ ಸಹಕಾರ ಕ್ಷೇತ್ರ ಹೆಚ್ಚು ಅಂತ ನಾವು ಕೊಡ್ಬೋದು. ಅಲ್ಲಿ ಸಹಕಾರ ಕ್ಷೇತ್ರಕ್ಕೆ ಜನಗಳನ್ನ ಬರಮಾಡಬೇಕು. ಇವತ್ತು ಉತ್ತರ ಭಾರತದಲ್ಲಿ ಅನೇಕ ಸಹಕಾರ ಸಂಘಗಳು ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಕಾರಣ ನಮ್ಮ ಸದಸ್ಯರಲ್ಲಿ ಆಸಕ್ತಿ ಮೂಡಬೇಕು. ಸಾಲ ತಗೊಳಕ್ ಬಿಟ್ರೆ, ಸಾಲ ತೀರ್ಸದ್ ಬಿಟ್ರೆ ಈ ಕಡೆ ಬರೋಲ್ಲ. ಇದೆಲ್ಲ ಮನಗಂಡು ಇವತ್ತು ಸಹಕಾರ ಕಾಯ್ದೆಗಳನ್ನ ಮಾಡಿದ್ರು. ಕನಿಷ್ಠ ವ್ಯವಹಾರ ಮಾಡಲಿಲ್ಲ ಅಂದ್ರೆ ನೀವು ಕನಿಷ್ಠ 3 ಬಾರಿ 2 ಬಾರಿ ನೀವು ಮಾಸವೇ ಬರಲಿಲ್ಲ ಅಂದ್ರೆ ನಿಮ್ಮ ಮತದಾನ ಕಿತ್ತಾಕುವಂತದನ್ನ ಅನೇಕ ಕಟ್ಟ ಕಾಯ್ದೆಗಳನ್ನ ಮಾಡಿದ್ರು ಕೂಡ ಸಹಕಾರ ಕ್ಷೇತ್ರ ಇನ್ನು ಈ ಭಾಗದಲ್ಲಿ ಹೆಚ್ಚು ಪ್ರಬಲವನ್ನು ಹೊಂದ್ತಾ ಇದೆ. ಇವತ್ತು ಬೆಳಗಾವಿಯಲ್ಲಿ ಒಂದು ಡಿಸ್ಟ್ರಿಕ್ಟ್ ಚುನಾವಣೆ ಅಂದ್ರೆ ಇವತ್ತು MLA ಚುನಾವಣೆ ನಡೀತದೆ. ಇವತ್ತು ದಕ್ಷಿಣ ಕನ್ನಡದಲ್ಲಿ ಇವತ್ತು ರಾಜೇಂದ್ರ ಕುಮಾರ್ ಅವರು ನಡೆಸ್ತಾ ಇರುವಂತ ಎಲ್ಲ ಸಹಕಾರ ಕ್ಷೇತ್ರಗಳು ಯಶಸ್ವಿಯಾಗಿದೆ. ನಾವು ಭಾಷಣ ಮಾಡೋದು ಹೆಚ್ಚು ಒತ್ತನ್ನ ಕೊಟ್ಟು ನಮ್ಮ ನಿರ್ದೇಶಕರಿಗೆ ಒತ್ತಡವನ್ನು ಕೊಟ್ಟು ಅವರು ಬಂಧುಗಳ ಮನಸ್ಸಿನಲ್ಲಿ ಉಳಿದಿರ್ತಕ್ಕಂತಹ ನಾಯಕರು ಎಸ್.ಎಂ. ಲಿಂಗಪ್ಪನವರ ಗ್ರಾಮದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಈ ಒಂದು ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿದೆ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ಎಲ್ಲ ಸಹಕಾರಿ ಬಂಧುಗಳು ಮಾತಾಡಿದ್ರು. ಸಹಕಾರ ಅಂದ್ರೆ ಒಬ್ರು ಪರಸ್ಪರ ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥದ್ದು. ಸ್ವಾರ್ಥ ಭಾವನೆಯನ್ನ ಬಿಟ್ಟು ನಾನ್ ಚೆನ್ನಾಗಿರೋದ್ರ ಜೊತೆಗೆ ತಾಲೂಕಿನ ಜನ ಎಲ್ಲ ನಾಗರಿಕರು ಚೆನ್ನಾಗಿರ್ಬೇಕು ಅನ್ನೋ ಆಸೆ ಇಟ್ಕೊಂಡು ಮಾಡಿದಂತ ಸಹಕಾರಿ ಧುರೀಣರಾದ ನಮ್ಮ ಎಸ್.ಎಂ. ಲಿಂಗಪ್ಪನವರ ಇವತ್ತು ಈ ವೇದಿಕೆಗೆ ಅವ್ರಿಗೆ ಸಿಟ್ಟಿದ್ದೀವಿ. ನಾವು ಅವ್ರ ಊರಿನಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂದ್ರೆ ಇನ್ನೂ ಅವ್ರು ನಮ್ಮ ಜೊತೆ ನಿಜವಾಗ್ಲೂ ಜೀವಂತವಾಗಿದ್ದಾರೆ ಅನ್ನೋ ಭಾವನೆಯನ್ನು ಇಟ್ಕೊಂಡು ಮಾಡ್ತಾ ಇದ್ದೀವಿ. ಒಂದು ಅರ್ಥಪೂರ್ಣವಾದ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಸೇರಿದ್ದೀರಾ. ಇವತ್ತು ಸಹಕಾರ ಕ್ಷೇತ್ರ ಇವತ್ತು ಇಷ್ಟೊಂದು ಚೆನ್ನಾಗಿಲ್ಲ ಹೋಗಿದ್ರೆ ಎಷ್ಟೋ ಕುಟುಂಬಗಳು ಬೀದಿ ಬಂದ್ಬಿಡ್ತಾ ಇತ್ತು. ನೀವೆಲ್ಲರೂ ಕೂಡ ಇವತ್ತು ಈಗಾಗಲೇ ಭಾಷಣ ಮಾಡಕ್ಕೆ ನೆನೆಸ್ಕೊಂಡ್ರು. ಎಸ್.ಎಂ. ಕೃಷ್ಣ ಅವರ
ನೇತೃತ್ವದ ಸರ್ಕಾರ, ವಿಶ್ವನಾಥ ಸಾಹೇಬರು ಸಹಕಾರ ಇಲಾಖೆ ಮಂತ್ರಿಗಳಾಗಿದ್ದಾಗ ಮಾಡಿದಂಥ ಕೆಲಸ ಇವತ್ತು ಆ ಹಿಂದೆ ಪ್ರತಿ ಕುಟುಂಬದಲ್ಲಿ ಆ ಮನೆಯ ಯಜಮಾನರು ಮಾತ್ರ ಆ ಸಂಸಾರದ ಜವಾಬ್ದಾರಿಯನ್ನು ಹೊರ್ತಾ ಇದ್ರು. ಅದಾದ ನಂತರ ತಾವೆಲ್ಲ ಸಹೋದರಿಯರು, ತಾಯಂದಿರು ಇಲ್ಲಿ ಬಂದಿದ್ದೀರಾ. ನೀವು ಇವತ್ತು ಆ ಸಂಸಾರದ ಜವಾಬ್ದಾರಿ ಮತ್ತು ಹೊಣೆಯನ್ನು ಹೊತ್ತುಕೊಂಡು ಮಕ್ಕಳುಗಳಿಗೆ ವಿದ್ಯಾಭ್ಯಾಸ ಕೊಡಿಸೋ ವಿಚಾರ ಇರ್ಬೋದು, ಆರ್ಥಿಕವಾಗಿ ಸದೃಢರಾಗಿರ್ತಕ್ಕಂತಹ ವಿಚಾರ ಇರ್ಬೋದು, ಆ ಕುಟುಂಬವನ್ನ ಸಮಾಜದ ಮುಖ್ಯ ವಾಹಿನಿಗೆ ತರ್ತಕ್ಕಂತಹ ಕೆಲಸವಾಗಿರ್ಬೋದು, ಇವತ್ತು ತಾವೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ. ಬಹಳ ಸಂತೋಷವಾದ ವಿಚಾರ. ಅದರಲ್ಲೂ ಕೂಡ ನಮ್ಮ ತಾಲೂಕಿನಲ್ಲಿ ಹೈನುಗಾರಿಕೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ರಾಜ್ಯದಲ್ಲೇ ಒಂದು ಉತ್ತಮವಾದ ಸ್ಥಾನವನ್ನು ನಾವು ಪಡೆದಿದ್ದೀವಿ ಅಂದರೆ ನಿಮ್ಮೆಲ್ಲರ ಆಸಕ್ತಿ, ನಿಮ್ಮೆಲ್ಲರ ಶ್ರಮ, ನಿಮ್ಮೆಲ್ಲರ ಶ್ರದ್ಧೆ ಬಹಳನೇ ಇದೆ. ಆದ್ರಿಂದ ಯಾವತ್ತೇ ನಾವು ನೆನೆಸ್ಕೊಂಡಾಗ ಸಹಕಾರ, ಅದು ಕೃಷಿಪತ್ತಿನ ಸಹಕಾರ ಸಂಘ ಇರ್ಬೋದು, ನಮ್ಮ ಡೈರಿ ಇರ್ಬೋದು, ಯಾವುದೇ ಸಹಕಾರ ಸಂಘ ಆಗಿರಲಿ, ಅಲ್ಲಿ ಆಡಳಿತ ಮಂಡಳಿ, ಕಾರ್ಯಕಾರಿ ಮಂಡಳಿಗಳು ಮತ್ತು ಸರ್ವ ಸದಸ್ಯರುಗಳು ಪರಸ್ಪರ ಸಹಕಾರದಿಂದ ಇದ್ರೆ ಮಾತ್ರ ಆ ಕ್ಷೇತ್ರ ಒಂದು ಎತ್ತರದ ನ್ಯೂಸ್ ಸಂಗಮಕ್ಕಾಗಿ ಕಾಮನಹಳ್ಳಿ ಮಂಜುನಾಥ್, ಕೆಆರ್ಪೇಟೆ. ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕ ಸ್ಮರಣಾರ್ಥವಾಗಿ ಸಿಂಧನೂರು ತಾಲೂಕಿನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಆವರಣದಲ್ಲಿ ಗಿಡಗಳನ್ನು ನೆಡಲಾಯಿತು. ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕಳ ಸ್ಮರಣಾರ್ಥವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಸಿಂಧನೂರು ತಾಲೂಕಿನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಆವರಣದಲ್ಲಿ ವಿವಿಧ ರೀತಿಯ ಹಲವು ಸಸ್ಯಗಳನ್ನು ನೆಡುವ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕೆಆರ್ಎಸ್ ಪಕ್ಷದ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ ನಿರುಪಾದಿ ಕೆ ಗೋಮರ್ಸಿ ಅವರು, ಸಾಲುಮರದ ತಿಮ್ಮಕ್ಕ ತನ್ನ ಇಡೀ ಜೀವನವನ್ನ ನಾಡಿನ ಪರಿಸರಕ್ಕಾಗಿ ಮುಡುಪಾಗಿಟ್ಟು ಸುಮಾರು 8,000ಕ್ಕೂ ಹೆಚ್ಚು ಮರ ಗಿಡಗಳನ್ನು ನೆಟ್ಟು ಅವುಗಳನ್ನು ತನ್ನ ಮಕ್ಕಳಂತೆ ಪಾಲನೆ ಪೋಷಣೆ ಮಾಡಿ ನಮಗೆ ನೀಡಿ ಹೋಗಿದ್ದಾರೆ. ಅವರ ಸೇವೆಯ ಹಾದಿಯಲ್ಲಿ ಪರಿಸರ ಉಳಿಸಿ ಬೆಳೆಸುವ ಕೆಲಸಕ್ಕೆ ಯುವಕರು ಮುಂದಾಗಬೇಕು ಹಾಗೂ ಸರ್ಕಾರದ ವತಿಯಿಂದ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 5,000 ಮರಗಳು ನೆಡುವಂತಹ ಹಾಗೂ ಜಾಗೃತಿ ಕಾರ್ಯಕ್ರಮದ ಆದೇಶವನ್ನು ಹೊರಡಿಸಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿದರು. ಇದೇ ಸಂದರ್ಭದಲ್ಲಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಶರಣಪ್ಪ, ವನಸಿರಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಅಮರೇಗೌಡ ಮಲ್ಲಾಪುರ, ಪಕ್ಷದ ರಾಜ್ಯ ಯುವ ಘಟಕದ ಕಾರ್ಯದರ್ಶಿ ದ್ಯಾವಣ್ಣ ಪುಲದಿನ್ನಿ, ಜಿಲ್ಲಾ ಉಪಾಧ್ಯಕ್ಷರಾದ ಕೃಷ್ಣ ಸುಕ್ಕಲ್ಪೇಟೆ, ಮುಖಂಡರಾದ ಮುರ್ತುಜಾ, ಖಾಜಾ ಸಾಬ್, ಮೆಹಬೂಬ್ ಸಾಬ್, ಹನುಮಂತ, ಲಾಲ್ ಹುಸೇನ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಪರಿಸರಕ್ಕಾಗಿ, ಕನ್ನಡ ನಾಡಿನ ಕನ್ನಡಿಗರಿಗಾಗಿ ಮುಡುಪಾಗಿದ್ದಂಥ ತಾಯಿ ಏನು ಸಾಲುಮರದ ತಿಮ್ಮಕ್ಕ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥ ತಿಮ್ಮಕ್ಕವರು ಮೊನ್ನೆ ನಮ್ಮನ್ನು ಅಗಲಿ, ಕೇವಲ ದೈಹಿಕವಾಗಿ ಅಗಲಿ ಏನೋ ಇಹಲೋಕವನ್ನು ತ್ಯಜಿಸಿದ್ದಾರೆ. ಅವರು ಹಾಕಿಕೊಟ್ಟಂಥ ಮಾರ್ಗ, ಅವರು ಹೇಳಿದಂಥ ಪರಿಸರದ ವಾದ ಮತ್ತು ಅವರ ಚಿಂತನೆಯನ್ನು ನಾವು ಮುಂದಿನ ನಮ್ಮ ಪೀಳಿಗೆಗೆ ಮುಂದುವರಿಸಬೇಕಾದ್ರೆ ಇವತ್ತು ಕರ್ನಾಟಕದಲ್ಲಿ, ಭಾರತದಲ್ಲಿ ಪರಿಸರ ಏನು ಹಾಳಾಗ್ತಾ ಇದೆ, ಆಮೇಲೆ ಎಲ್ಲೆಂದರಲ್ಲಿ ಇಂಗಾಲದ ಡೈಆಕ್ಸೈಡ್ ಹೆಚ್ಚಾಗಿ ಗಿಡ ಮರಗಳು ಕಡಿಯೋದ್ರಿಂದ, ನಷ್ಟ ಆಗೋದ್ರಿಂದ ಸಾಮಾಜಿಕವಾಗಿ ಮತ್ತು ಜನರ ಮೇಲೆ, ಆರೋಗ್ಯದ ಮೇಲೆ ಎಷ್ಟೆಲ್ಲ ಪರಿಣಾಮ ಬೀರ್ತಾ ಇದೆ ಅನ್ನೋದು ನಿಮಗೆಲ್ರಿಗೂ ಗೊತ್ತಿದೆ. ಹಾಗಾಗಿ ಇವತ್ತು ಅವರು ಕೊಟ್ಟಂಥ ಮಾರ್ಗದರ್ಶನ, ಅವರು ಹಾಕಿಕೊಟ್ಟಂಥ ಬುನಾದಿಗೆ ನಾವು ಇನ್ನಷ್ಟು ಶಕ್ತಿಯನ್ನು ತುಂಬಬೇಕಾದಂಥ ಕೆಲಸಕ್ಕೆ ನಾವೇ ಮಾತ್ರ ಅಲ್ಲ, ಇಡೀ ಕನ್ನಡಿಗರೆಲ್ಲರೂ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ. ಹಾಗಾಗಿ ಇವತ್ತು ಅವರ ಮೂರನೇ ದಿನದ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ನಾವು ಮೊದಲನೇದಾಗಿ 1 ನಿಮಿಷ ಮೌನಾಚರಣೆಯನ್ನು ಸಲ್ಲಿಸಬೇಕು. ಮತ್ತು ಅವರು ಹಾಕಿಕೊಟ್ಟಂಥ ಮಾರ್ಗದರ್ಶನಕ್ಕೆ ಸಂಬಂಧಪಟ್ಟಂಗೆ ನಾವು ನಮ್ಮ ಕೈಲಾದಷ್ಟು ಗಿಡಮರಗಳನ್ನು, ಸಸಿಗಳನ್ನು ನೆಡುವ ಮೂಲಕ ನಾವೊಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಆ ಮಹಾತಾಯಿಗೆ ಅನ್ನುವಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ಸಿಂಧನೂರು ತಾಯಿ ಮಕ್ಕಳ ಆಸ್ಪತ್ರೆಯ ವೈದ್ಯರಾಗಿರ್ತಕ್ಕಂಥ ಶರಣಪ್ಪ ಸರ್ ಬಂದಿದ್ದರೆ, ಅವ್ರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಮತ್ತು ಪರಿಸರ ಕಾಳಜಿಯಿಂದಾಗಿಯೇ
ಬಿಸಿಲು ನಾಡಿನಲ್ಲಿ ಹಸಿರು ನಾಡಲಿಕ್ಕೆ ದಿನನಿತ್ಯ ಪರಿಸರದ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ನಮ್ಮ ವನಸಿರಿ ಅಮರೇಗೌಡರು ಕೂಡ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಬಂದಿದ್ದಾರೆ. ನಿಮಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ KRS ಪಕ್ಷದ ರಾಜ್ಯ ಯುವ ಘಟಕದ ಕಾರ್ಯದರ್ಶಿಯಾಗಿರ್ತಕ್ಕಂಥ ದ್ಯಾವಣ್ಣ ಪುಲ್ದಿನಿ ಅವರು ಕೂಡ ಈ ಜೊತೆಯಾಗಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತ. ಮತ್ತು KRS ಪಕ್ಷದ ರಾಯಚೂರು ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣ ಸುಗಲ್ಪೇಟೆ ಅವರು ಕೂಡ ನಮ್ಮ ಜೊತೆಯಾಗಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತ ಮಾಡುತ್ತಾ, ಮತ್ತು ಅವರಿವರು ಏನಿದೆ ನಮ್ಮ ಪಕ್ಷದ ಮತ್ತು ಸ್ನೇಹಿತರು, ಇದು ಪಕ್ಷಾತೀತವಾಗಿ ನಡೆಯುವಂಥ ಕಾರ್ಯಕ್ರಮ. ನಮ್ಮ ಸ್ನೇಹಿತ ಮಿತ್ರರು ಕೂಡ ಬಂದಿದ್ದಾರೆ, ನಿಮಗೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡುತ್ತಾ, ಈ ವಿಚಾರವಾಗಿ ಪರಿಸರವಾದಿ ದಿನನಿತ್ಯದ ಪರಿಸರ ಚಟುವಟಿಕೆಗಳಲ್ಲಿ ಭಾಗವಹಿಸಿರ್ತಕ್ಕಂಥ ಮತ್ತು ಕರ್ನಾಟಕ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದಂಥ ವನಸಿರಿ ಅಮರೇಗೌಡರು ಕೂಡ ಒಂದೆರಡು ಮಾತಾಡಬೇಕಂತ ಅದಕ್ಕಿಂತ ಪೂರ್ವದಲ್ಲೇ 1 ನಿಮಿಷಗಳ ಕಾಲ ಮೌನಾಚರಣೆಯನ್ನು ಮಾಡುವ ಮೂಲಕ ಆ ತಾಯಿಗೆ ನಾವು ಒಂದು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಈಗ 1 ನಿಮಿಷಗಳ ಕಾಲ ಮೌನಾಚರಣೆಗೆ ಹೋಗೋಣ. ಶುರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹಾನಿ, ಕುಶಾಲನಗರ. ಹಾಸನ ನಗರದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ತಾಲೂಕು ಘಟಕದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಕವಿಗೋಷ್ಠಿ ಆಯೋಜಿಸಲಾಯಿತು. ಸಮಾಜ ನಮಗೆ ಏನು ಕೊಟ್ಟಿದೆ ಅನ್ನೋದಕ್ಕಿಂತ ನಾವು ಸಮಾಜಕ್ಕೆ ಏನು ಕೊಡ್ತಾ ಇದ್ದೀವಿ ಅನ್ನೋದನ್ನ ಅರಿತುಕೊಂಡು ಎಲೆಮರೆ ಕಾಯಿಯಂತೆ ಇತರರಿಗೆ ಸೇವೆ ಮಾಡುತ್ತಿರುವ ಅನೇಕ ಮಹನೀಯರು ಇದ್ದಾರೆ. ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಅಂತವರ ಸೇವೆಯನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿರುವುದರಿಂದ ಅವರ ಕೆಲಸಕ್ಕೆ ಒಂದು ಸ್ಫೂರ್ತಿ ಸಿಗುತ್ತದೆ, ಮತ್ತಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಲು ಅನುವು ಮಾಡಿಕೊಡುತ್ತದೆ ಎಂದು ಸಾಹಿತಿ ಎನ್ ಶೈಲಜಾ ಹಾಸನ್ ಅಭಿಪ್ರಾಯಪಟ್ಟರು. ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರು ತಾಲೂಕು ಘಟಕ ಹಾಸನ ಇವರ ವತಿಯಿಂದ ಹಮ್ಮಿಕೊಂಡಿದ್ದ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಕವಿಗೋಷ್ಠಿ ಹಾಗೂ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಗೌರವಾಧ್ಯಕ್ಷರಾದ ರವಿ ನಾಕಲಗೂಡು ವಿವಿಧ ಕ್ಷೇತ್ರದ ಸಾಧಕರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿ, ಕನ್ನಡ ನಾಡಿನಲ್ಲಿ ಕನ್ನಡ ಸಾರ್ವಕಾಲಿಕವಾಗಿ ಅಸ್ತಿತ್ವದಲ್ಲಿರಬೇಕಾದರೆ ಮೊದಲು ಕನ್ನಡ ಶಾಲೆಗಳು ಅಭಿವೃದ್ಧಿಯಾಗಬೇಕು. ಕನ್ನಡ ಶಾಲೆಗಳು ಉಳಿಯಬೇಕಾದರೆ ನಮ್ಮಲ್ಲಿ ಆಂಗ್ಲ ಭಾಷಾ ವ್ಯಾಮೋಹ ಕಳಚಬೇಕು. ನಮ್ಮ ನಾಡು ನುಡಿಯ ಬಗೆಗೆ ಕಾಳಜಿ ಹೆಚ್ಚಾಗಬೇಕು. ಮನೆಯಲ್ಲಿ ಮೊದಲು ಕಡ್ಡಾಯವಾಗಿ ಕನ್ನಡ ಬಳಸಬೇಕು. ಮಕ್ಕಳು ಇಂಗ್ಲಿಷ್ ಮೀಡಿಯಂನಲ್ಲಿ ಓದಿದಾಕ್ಷಣ ಮಾತೃಭಾಷೆಯೇ ಬದಲಾಗಬಾರದು. ಕನ್ನಡ ಕಟ್ಟುವ ಕಾರ್ಯದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಹಲವು ವರ್ಷಗಳಿಂದ ಗಮನಾರ್ಹ ಕೆಲಸವನ್ನ ಮಾಡುತ್ತಾ ಬಂದಿದೆ ಎಂದರು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮುದ್ರಣ ಕ್ಷೇತ್ರದಿಂದ ತುಳಸಿ ಪ್ರಸಾದ್ ಆರ್ಜಿ, ಸ್ಕೌಟ್ಸ್ ಮತ್ತು ಗೈಡ್ಸ್ ಇಂದ ಸುರೇಶ್ ಗುರೂಜಿ, ರಂಗಭೂಮಿಯಿಂದ ಜಯಶಂಕರ್ ಬೆಳಗುಂಬ, ಮಾಧ್ಯಮ ಕ್ಷೇತ್ರದಿಂದ ಮೋಹನ್ ಕುಮಾರ್ ಹೆಜಟಿ, ಸಾಹಿತ್ಯ ಕ್ಷೇತ್ರದಿಂದ ನೀಲಾವತಿ ಸಿಎನ್, ಸಂಘಟನಾ ಕ್ಷೇತ್ರದಿಂದ ವೇದಾವತಿ ಬಿ, ಸಾಮಾಜಿಕ ಕ್ಷೇತ್ರದಿಂದ ಜ್ಯೋತಿ ಗಣೇಶ್, ಪೌರ ಕಾರ್ಮಿಕ ಕ್ಷೇತ್ರದಿಂದ ಅನುರಾಧ, ಚಮ್ಮಾರಿಕ ಕ್ಷೇತ್ರದಿಂದ ನಾಗರಾಜ್, ಮುದ್ರಣ ಕ್ಷೇತ್ರದಿಂದ HL ಗೋಪಾಲ್ ಅವರಿಗೆ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕವಿಗೋಷ್ಠಿಯಲ್ಲಿ ಗ್ಯಾರಂಟಿ ರಾಮಣ್ಣ, ವಾಣಿ ಮಹೇಶ್, ಯಮುನಾವತಿ, ರೇಖಾ ಪ್ರಕಾಶ್, ಪದ್ಮಾವತಿ ವೆಂಕಟೇಶ್, ರಘುಜಿ ಗೆಂಡೆಹಳ್ಳಿ, ಗಿರಿಜಾ ನಿರ್ವಾಣಿ, ಶಿವಣ್ಣ ಕೆರೆಕೋಡಿ, ಭಾರತಿ, ರುಮಾನಾ ಜಬೀರ್, ಚಂದ್ರಕಲಾ, ಧರ್ಮ ಕೆರಲೂರು, ಡಾಕ್ಟರ್ ರಕ್ಷಾ, ಸೈಫುಲ್ಲಾ, ಲಲಿತಾ, ಸತ್ತಿರಗಡ ಸಂಪತ್ ಸೇರಿದಂತೆ ಹಲವರು ಕಾವ್ಯ ವಾಚಿಸಿದರು. ವೇದಿಕೆಯಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾದ ಕೊಟ್ರೇಶ್ ಎಸುಪಾರ್, ಸಾಹಿತಿ ಶೈಲಜಾ ಹಾಸನ್, ಕವಿ ಹಾಗೂ ಪತ್ರಕರ್ತರಾದ ನಾಗರಾಜ್ ಹೆತ್ತೂರು, ವೇದಿಕೆಯ ರಾಜ್ಯ ಜಂಟಿ ಕಾರ್ಯದರ್ಶಿ ನಾಗರಾಜ್ ದೊಡ್ಡಮನಿ, ಕೊಡಗು ಜಿಲ್ಲೆಯ ಸಾಹಿತಿ ಹಾಗೂ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕಿ ಮಿಲನಾ ಕೆ ಭರತ್, ಸಮಾಜ ಸೇವಕರಾದ ಡಾಕ್ಟರ್ ವಿಜಯಕುಮಾರ್, ಹಾಸನ ತಾಲೂಕು ಅಧ್ಯಕ್ಷರಾದ ಕೆಸಿ ಗೀತಾ, ಆಲೂರು ತಾಲೂಕು ಅಧ್ಯಕ್ಷರಾದ ಕೃಷ್ಣೇಗೌಡ ಮಣಿಪುರ, ಅರಕಲಗೂಡು ತಾಲೂಕು ಅಧ್ಯಕ್ಷರಾದ ಗಂಗೇಶ್ ಬಸವನಹಳ್ಳಿ, ಹೊಳೆನರಸೀಪುರ ತಾಲೂಕು ಅಧ್ಯಕ್ಷರಾದ ಕಾವ್ಯಶ್ರೀ ಕೃಷ್ಣ, ಬೇಲೂರು ತಾಲೂಕು ಅಧ್ಯಕ್ಷರಾದ ಮಾರುತಿ, ಭಾರತ್ ಮತ್ತು ಸ್ಕೌಟ್ಸ್ ಗೈಡ್ಸ್ನ ಜಿಲ್ಲಾ ಕಾರ್ಯದರ್ಶಿ ಸುರೇಶ್ ಗುರೂಜಿ ಹಾಗೂ ಹಲವರು ಗಣ್ಯರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹಾನಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್.
ಕುಶಾಲನಗರದ ಇನ್ನರ್ವಿಲ್ ಕ್ಲಬ್ಗೆ ಜಿಲ್ಲಾ ಚೇರ್ಮನ್ ಶಬರಿ ಕಡಿದಾಳ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೆಆರ್ಪೇಟೆ ತಾಲೂಕಿನ ಶಿಳನರೆಯಲ್ಲಿ 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮ ನಡೆಯಿತು. ಹಾಸನ ಜಿಲ್ಲೆ ಬೇಲೂರಿನ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಆರೋಗ್ಯ ರಕ್ಷಾ ಸಮಿತಿ ಸಭೆ ನಡೆಸಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಅಶ್ವಿನಿ ಕಿಶೋರ್ ಹೆಬ್ಬಾಲೆ.